ನಾವು ಮನೆಯಲ್ಲಿ ಕೆಲವೊಮ್ಮೆ ನಿಂಬೆಹಣ್ಣು ತಂದಾಗ ಕೆಲವು ಸರಿ ಬಾಡಿ ಹೋಗಿಬಿಡುತ್ತೆ, ಕೆಲವು ಸರಿ ಕಾಯಿ ಇರುತ್ತೆ ಅಲ್ವಾ. ಇನ್ನು ಕೆಲವು ಸರಿ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಥರ ಇರುತ್ತೆ, ನಮಗೆ ಅದರ ರಸ ಕರೆಕ್ಟಾಗಿ ತೆಗಿಯೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾಡಿ ಹೋಗಿರೋ ನಿಂಬೆಹಣ್ಣು ಹಾಗೆ ಕಾಯಿ ಇರೋದು ಮತ್ತು ಚೆನ್ನಾಗಿ ರಸ ಜಾಸ್ತಿ ಬರಬೇಕಂತ ಆದರೆ ಏನು ಮಾಡಬೇಕು ಅನ್ನೋದಕ್ಕೆ ಟಿಪ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ನಾವು ಒಂದು ನಿಂಬೆಹಣ್ಣನ್ನು ಹಾಗೆ ಹಿಂಡೋಕೋದ್ರೆ ಸ್ವಲ್ಪ ಗಟ್ಟಿಯೆಲ್ಲ ಇದ್ದರೆ ರಸ ಪೂರ್ತಿ ಬರೋದಿಲ್ಲ, ಅದರಲ್ಲೇ ಉಳ್ಕೊಂಡ್ಬಿಡತ್ತೆ ಸ್ವಲ್ಪ. ಸೊ ನಾವು ಪೂರ್ತಿಯಾಗಿ ಅದರಲ್ಲಿರೋ ರಸ ತೆಗಿಬೇಕು ಅಂತಾದರೆ ನಾವು ಪ್ರತಿ ಸರಿ ನಾವು ನಿಂಬೆಹಣ್ಣನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ನೆಲದಲ್ಲಿ ಹಾಕಿ ಉಜ್ಕೊಳ್ಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ ನೋಡಿ, ಫುಲ್ ಮೆತ್ತಗಾಗುತ್ತೆ ಅಲ್ಲ. ಇವಾಗ ಅದರಲ್ಲಿರೋ ಅಷ್ಟು ರಸ ಬರುತ್ತೆ, ರಸ ಜಾಸ್ತಿನೇ ಸಿಗುತ್ತೆ ನಮಗೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಯಾಕಂದರೆ ಸ್ವಲ್ಪ ಕೂಡ ರಸ ವೇಸ್ಟ್ ಆಗೋದಿಲ್ಲ. ನಾನೀಗ ಇದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಹಿಂಡೋಕ್ಕೆ ಕೂಡ ಈಸಿ ಆಗುತ್ತೆ. ಈ ಥರ ಸ್ವಲ್ಪ ನೆಲದಲ್ಲಿ ಹಾಕಿ ತಿಕ್ಕೊಂಡ್ಬಿಟ್ರೆ ರಸ ಕೂಡ ಜಾಸ್ತಿನೇ ಬರುತ್ತೆ. ಕೆಲವು ಸರಿ ನಿಂಬೆಹಣ್ಣು ಫುಲ್ ಬಾಡಿ ಹೋಗಿರುತ್ತಲ್ವ, ನಾವು ತಂದು ತುಂಬ ದಿನ ಎಲ್ಲ ಆದರೆ ಆವಾಗ ಕೂಡ ಅದರಲ್ಲಿ ರಸ ಜಾಸ್ತಿ ಬರೋದಿಲ್ಲ, ಹಿಂಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದರಲ್ಲಿ ರಸ ಚೆನ್ನಾಗಿ ಬರಬೇಕಂದ್ರೆ ನಾವು ಈಗ ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡ್ಬೋದು. ಸ್ವಲ್ಪ ಬಿಸಿ ನೀರನ್ನು ತಗೊಳ್ಬೇಕು, ಅದರಲ್ಲಿ ಒಂದು 1/4 ಗಂಟೆ 10 ನಿಮಿಷದಿಂದ 1/4 ಗಂಟೆ ಹೊತ್ತು ಈ ನಿಂಬೆಹಣ್ಣನ್ನು ಮುಳುಗಿಸಿ ಇಡಬೇಕು. ಆಮೇಲೆ ನಾವು ಅದನ್ನ ಕಟ್ ಮಾಡಿ ರಸ ತೆಗಿಬಹುದು. ಡಿಫ್ರೆನ್ಸ್ ನಾನು ತೋರಿಸ್ತೀನಿ. ಇವಾಗ ನೆನೆಸಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಇವಾಗ ಇದು ಸರಿಯಾಗಿ ಮೆತ್ತಗಾಗಿದೆ. ನಾವು ಬಿಸಿ ನೀರಲ್ಲಿ ನೆನೆಸಿರೋದ್ರಿಂದ ನಮಗೆ ಹಿಂಡೋಕೆ ಈಸಿ ಆಗುತ್ತೆ, ರಸ ಕೂಡ ಜಾಸ್ತಿನೇ ಬರುತ್ತೆ. ನಾನೀಗ ಕಟ್ ಮಾಡಿ ತೋರಿಸ್ತೀನಿ ಇದನ್ನ. ನಮಗೆ ಒಣಗಿರೋದಾದರೆ ಇಷ್ಟು ಈಸಿಯಾಗಿ ಹಿಂಡೋಕೆ ಬರೋದಿಲ್ಲ ನೋಡಿ. ಇದರಲ್ಲಿ ಎಷ್ಟು ರಸ ಬರ್ತಾ ಇದೆ, ನಮಗೆ ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಇದು ಮೆತ್ತಗಾಗಿರೋದು. ಈಸಿಯಾಗಿ ಹಿಂಡ್ಬೋದು ಕೂಡ. ಈ ಥರ ಲಿಂಬೆಹಣ್ಣು ಕರೆಕ್ಟಾಗಿ ಇನ್ನು ಹಣ್ಣಾಗಿಲ್ಲ, ಕಾಯಿ ಥರ ಇದೆ ಅಂತಾದರೆ ಕೂಡ ಕೆಲವು ಸರಿ ರಸ ಅಷ್ಟು ಈಸಿಯಾಗಿ ಬರೋದಿಲ್ಲ, ತುಂಬ ಗಟ್ಟಿ ಇರುತ್ತೆ. ಅದರಿಂದ ಚೆನ್ನಾಗಿ ರಸ ತೆಗೆಯೋದು ಹೇಗೆ ಅನ್ನೋದನ್ನು ಈಗ ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಈ ಥರ ಒಂದು ನಾವು ಚಿಮಟ ಅಂತ ಕರಿತೀವಿ, ಇದನ್ನು ಈ ಥರ ಹಪ್ಪಳ ಸುಡೋಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಫುಲ್ಕ ಎಲ್ಲ ಮಾಡುವಾಗ ನಾವು ಯೂಸ್ ಮಾಡ್ತೀವಿ ಅಲ್ವಾ, ಆ ಥರದ್ದು ಒಂದು ತೊಗೊಂಡು ಅದನ್ನು ಸ್ವಲ್ಪ ಬೆಂಕಿಯಲ್ಲಿ ಸುಡಬೇಕು. ನಿಮ್ಮ ಮನೇಲಿ ಈ ಥರ ಚಿಮಟ ಇಲ್ಲ ಅಂತಾದರೆ ನೀವು ಬೇಕಂದರೆ ಸ್ವಲ್ಪ ಚಾಕುಗೆ ಚುಚ್ಕೊಳ್ಬಹುದು, ಇಲ್ಲ 2 ಸ್ಪೂನಲ್ಲಿ ಆದರೆ ಟ್ರೈ ಮಾಡಬಹುದು. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಬೇಕು. ಇವಾಗ ಇದು ಎಷ್ಟೊಂದು ಮೆತ್ತಗಾಗಿದೆ ನೋಡಿ. ನಾನು ಇದನ್ನ ಕಟ್ ಮಾಡಿ ಹಿಂಡ್ಬಿಟ್ಟು ತೋರಿಸ್ತೀನಿ. ಈಗ ನಾವು ಕಟ್ ಮಾಡ್ತಾ ಇದ್ದಾಗಲೇ ಫುಲ್ ರಸ ಎಲ್ಲ ಬರುತ್ತೆ. ಈ ಮಳೆಗಾಲದಲ್ಲಿ ನಾವು ಲಿಂಬೆಹಣ್ಣು ತಂದಾಗ ಬೇಗನೆ ಕೊಳೆತು ಹೋಗೋದಲ್ವಾ, ಫ್ರಿಜ್ಜಲ್ಲಿಟ್ಟರೂ ಕೂಡ ಕೆಲವೊಮ್ಮೆ ಕೊಳೆತು ಹೋಗುತ್ತೆ. ಸೊ ನಾನು ಲಿಂಬೆಹಣ್ಣಿನ ರಸವನ್ನು ತೆಗೆದಿಟ್ಕೊಂಡು ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ನಾವು ನಾರ್ಮಲಿ ಐಸ್ ಕ್ಯೂಬ್ ಮಾಡೋಕ್ಕೆ ತೊಗೊಳ್ತೀವಲ್ಲ, ಅದರಲ್ಲಿ ಮಾಡ್ಬೋದು. ತುಂಬ ಹಾಕಬಾರ್ದು, ಜಸ್ಟ್ 1 ಸ್ಪೂನ್ ಸಾಕಾಗುತ್ತೆ. ಯಾಕಂದರೆ ನಾವೆಲ್ಲದಕ್ಕೂ ಏನು ಜಾಸ್ತಿ ನಿಂಬೆಹಣ್ಣು ಯೂಸ್ ಮಾಡಲ್ಲ ಅಲ್ವಾ. ಸೊ ಸ್ವಲ್ಪ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಫ್ರೀಝರಲ್ಲಿ ಇಡಬಹುದು. ಫ್ರೀಝರಿಂದ ತೆಗೆದು ಅದರ ಐಸ್ ಕ್ಯೂಬ್ ಥರ ಆಗುತ್ತಲ್ಲ, ಆ ಕ್ಯೂಬನ್ನು ನೀವು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಮತ್ತೆ ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ 1-2 ತಿಂಗಳ ತನಕ ಏನೂ ಹಾಳಾಗೋದಿಲ್ಲ. ಹೊರಗಡೆ ಇಡಬೇಡಿ, ಫ್ರೀಝರಲ್ಲಿ ಇಟ್ಬಿಡಿ. ನಿಂಬೆಹಣ್ಣಿಂದ ಜಾಸ್ತಿ ರಸನ ಹೇಗೆ ತೆಗೆಯೋದು, ಹಾಗೆ ಆ ರಸವನ್ನು ಸ್ಟೋರ್ ಮಾಡೋದು ಹೇಗೆ ಅನ್ನೋದಕ್ಕೆ ನಾನು ಹೇಳಿರುವಂತಹ ಟಿಪ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಟಿಪ್ಸ್ಗಳು ನಿಮಗೆ ಬೇಕು ಅಂತ ಅನಿಸುತ್ತೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ಅದೇ ರೀತಿಯ ವಿಡಿಯೋಗಳನ್ನು ಮಾಡುವ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.